ಅವ್ರು ಮಾಡ್ತಾ ಇರೋದು ಎಲ್ಲ ಸಂವಿಧಾನ ಬಾಹಿರ ಕೆಲಸ. ಇವತ್ತು 4% ಏನು ನಮ್ಮ ಸರ್ಕಾರ ಇದ್ದಾಗ ಮುಸ್ಲಿಮ್ರು ಕೊಟ್ಟಂಥ ಮೀಸಲಾತಿ ತೆಗೆದು 2C 2D ಅಂತ ಹೊಸದಾಗಿ ಅಂದರೆ 3A 3B ಇದ್ದದ್ದನ್ನೇ ಅದಕ್ಕೆ ಹೊಸ ಒಂದು ಹೆಸರು ಕೊಟ್ಟು 2Cಗೆ 6%, 2Dಗೆ 7% ಕೊಟ್ಟಿದ್ವಿ. ಅಲ್ಲಿ ಬರೀ ಪಂಚಮಸಾಲಿಗಳೇ ಅಷ್ಟೇ ಅಲ್ಲ, ಎಲ್ಲ ವೀರಶೈವ ಲಿಂಗಾಯತರು ಬರುವಂಥ ಉಪಜಾತಿಗಳು, ಕುರುಬ, ಅಲ್ಲಿಂದ ಜೈನ, ಯಾವ ದಿಗಂಬರ, ಮರಾಠ ಸಮಾಜ, ಅದ್ರ ಜೊತೆಗೆ ಏನು ವೈಷ್ಣವ ಸಮಾಜ, ಕ್ರಿಶ್ಚಿಯನ್ರು ಎಲ್ಲ ಕೂಡಿ ಕೊಟ್ಟಂಥದ್ದು. ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಹಿಂದಿನ ನಮ್ಮ ಸರ್ಕಾರ ಎಲ್ಲಿಯೂ ಸಹ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ ಅಫಿಡೇಟ್ ಹಾಕಿಲ್ಲ, ಬರೀ ಒಂದು ಸ್ಟೇಟ್ಮೆಂಟ್ ಮಾಡ್ಯಾರ. ನೆಕ್ಸ್ಟ್ ಹಿಯರಿಂಗ್ವರೆಗೆ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ. ಈಗ ಒಂದು 7-8 ಹಿಯರಿಂಗ್ ಆಗ್ಯಾವ. ಈ ರಾಜ್ಯ ಸರ್ಕಾರ ಅದು ಒಟ್ಟೆ ಇಂಟ್ರೆಸ್ಟ್ ಕೊಡಲಾರ್ದಕ್ಕೆ, ಆಸಕ್ತಿ ತೋರಿಸಲಾರ್ದಕ್ಕೆ ಸುಪ್ರೀಂ ಕೋರ್ಟ್ ಅದನ್ನು ಒಂದು ಅಬ್ಸರ್ವೇಷನ್ ಮಾಡಿದ್ದು. ಏನಂದರೆ ಈ ರಾಜ್ಯ ಸರ್ಕಾರಕ್ಕೆ ಈ ಒಂದು ಪ್ರಕರಣದಲ್ಲಿ ಇಚ್ಛಾಶಕ್ತಿ ಇರದೇ ಇರೋದ್ರಿಂದ 4 ವಾರ 6 ವಾರ ನಾವು ಮುಂದಕ್ಕೆ ಹಾಕ್ತಾ ಇದ್ದೀವಿ ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಸಿದ್ದರಾಮಯ್ಯನವರು ದುರುದ್ದೇಶದಿಂದ ಎಲ್ಲ ಮೀಸಲಾತಿಗಳಿಗೆ, ಇವತ್ತು ಹಿಂದುಳಿದ ದಲಿತ ಮೀಸಲಾತಿನೂ ಹಾಗೆ ಮಾಡಿದ್ರು. ಈಗಾಗಲೇ ನಮ್ಮ ಸರ್ಕಾರ ಏನು 17% ಪರಿಶಿಷ್ಟ ಜಾತಿ, 7% ನಮ್ಮ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿಯನ್ನು ಕೊಟ್ಟಿತ್ತು. ಅದನ್ನು ಜಾರಿ ಮಾಡದೆ ಮತ್ತೊಂದು ಸಮಿತಿ ಮಾಡೋದ್ರ ಮೂಲಕ ಡಿಲೇ ಟ್ಯಾಕ್ಟಿಸ್ ಮಾಡ್ತಾ ಇದ್ದಾರೆ. ಯಾವ ಸಮುದಾಯಗಳಿಗೂ ಸಹಿತ ಸಿದ್ದರಾಮಯ್ಯನವರು ನ್ಯಾಯ ಕೊಡ್ತಾ ಇಲ್ಲ. ಇದು ಅಸಂವಿಧಾನಿಕ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸರ್, ಹಿಂದೆ ನಿಮ್ಮ BJP ಸರ್ಕಾರದಲ್ಲಿ 2C 2Dಯನ್ನು ಮಾಡಿ ಗೊಂದಲ ಮೂಡಿಸಿದ ಕಾರಣಕ್ಕಾಗಿ ಈ ಸಮಸ್ಯೆ ನಿಮ್ಮ ಪಂಚಮಸಾಲಿ ನಾಯಕರುಗಳೇ ಅದನ್ನ ಹೇಳ್ತಾ ಇದ್ದಾರೆ. ಆ ಗೊಂದಲವನ್ನು ಮೂಡಿಸಿದ್ರು, ಆ ಕಾರಣಕ್ಕೆ ಈ ಸಮಸ್ಯೆ ಆಗಿದೆ. ಇದು ಸಿದ್ದರಾಮಯ್ಯನವರೇ ಗೊಂದಲ ಮಾಡ್ತಾ ಇದ್ದಾರೆ. ನಾವು ಭಾಳ ಕ್ಲಿಯರ್ ಇದೆ, ನಮ್ಮ ಸರ್ಕಾರ ಇದ್ದಾಗ 2C 2D ಸಂವಿಧಾನಾತ್ಮಕವಾದಂಥ ಎಲ್ಲ ಕಾನೂನುಗಳನ್ನು ಸಂವಿಧಾನ ತಜ್ಞರನ್ನ ಚರ್ಚೆ ಮಾಡಿನೇ ನಾವು ಈ ಒಂದು ಮೀಸಲಾತಿಯನ್ನು ಕೊಟ್ಟಿವಿ. ಆದರೆ ಇವ್ರಿಗೆ ಕನ್ಫ್ಯೂಷನ್ ಏನೈತೆ, ಮುಸ್ಲಿಮರು 4% ತೆಗೆದಿದ್ದು ಇವ್ರಿಗಿರುವಂಥ ದೊಡ್ಡ, ಯಾಕಂದರೆ ಅವ್ರು ತಮ್ಮ ಸಮುದಾಯಕ್ಕೆ ಎಷ್ಟು ಕೊಡುವಂಥ ಆಸಕ್ತಿ ಇಲ್ಲ, ಇನ್ನು ಉಳಿದ ಸಮಾಜ ಕೊಡುವಂಥ ಪ್ರಶ್ನೆಯೂ ಉದ್ಭವ ಆಗೋಲ್ಲ. ಸರ್, ಈಗ ಲಕ್ಷ್ಮಣ ಬಳ್ಕರ್ ಹೇಳಿದರು, ಅಂದರೆ ಇದರಲ್ಲಿ ಯಾವುದೂ ಕೂಡ ಗೊಂದಲ ಇಲ್ಲ ಸೊ ಅಂತ ಹೇಳಿಕೆ ಕೊಡ್ತಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ. ವಿಜಯಕಾಶ್ ಅವರು ಅದೇ ರೀತಿ ಹೇಳ್ತಾ ಇರ್ಬೋದು. ಯಾಕಂದರೆ ನಮ್ಮ ಸಮುದಾಯದಲ್ಲಿ ಕೂಡ ಅಲ್ಲಿ ಬೇರೆ ರೀತಿ ಮಾತಾಡ್ತಾ ಇರ್ಬೋದು. ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಿಟ್ಬಿಡೋದು ಸೂಕ್ತ. ಅವರಿಂದ ಏನು ಸಮಾಜಕ್ಕೆ ಒಳ್ಳೇದಾಗ್ತದಂತೇನು ಅನಿಸೋದಿಲ್ಲ. ಅದು ಮುಗಿದ, ಅದು ಬಾಗಿಲು ಬಂದಾಗಿದೆ. ಅವ್ರ ಬಗ್ಗೆ ಏನು ಮಾತಾಡುವಂಥದ್ದು, ಯಾವುದು ಗೌರವ ಕೊಡುವಂಥದ್ದು ಇಲ್ಲ. ಸಮಾಜಕ್ಕೆ ಗೊತ್ತಾಗಿಬಿಟ್ಟಿದೆ. ಇವರು ಕೇವಲ ತಮ್ಮ ಮಂತ್ರಿ ಸ್ಥಾನಕ್ಕಾಗಿ ಸಮುದಾಯವನ್ನು MLA ಆಗೋದ್ರ ಸಲುವಾಗಿ ಉಪಯೋಗ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಮುಂದೆ ಸರ್ ಹೋರಾಟ ಇದೆ, ಹೋರಾಟ ಇರ್ತದೆ. ಹೋರಾಟ ನಿರಂತರ ಇರುವುದೇ. ಎಲ್ಲಿವರೆಗೆ ಮೀಸಲಾತಿ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇರುವುದೇ. ಕೇವಲ ಪಂಚಮಸಾಲಿ ಅಲ್ಲ, ಉಳಿದೆಲ್ಲ ಸಮಾಜ 40 ಸಮುದಾಯ ಇದಾವಲ್ಲ, ಅವೆಲ್ಲ ಸಮುದಾಯಗಳ ಒಂದು ಹೋರಾಟ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸರ್.